ಅಮ್ಮ, ನೀವು ಎಷ್ಟು ದಿನ ಅಂತ ಉದ್ಯೋಗ ಮನೆ ಅಂತ ಕಷ್ಟಪಡುತ್ತೀರಿ? ನನ್ನ ಮನೆಗೆ ಬನ್ನಿ, ಹಾಯಾಗಿ ಎಲ್ಲರೂ ಒಟ್ಟಿಗೆ ಇರಬಹುದು ಎಂದ ಮಗ. ಆದರೆ ಮಗನ ಮನೆಯಲ್ಲಿ ನಡೆದದ್ದೇ ಬೇರೆ. ಬ್ಯಾಂಕ್ ಕಾಲೋನಿಯಲ್ಲಿ ಪದ್ಮಾಳಿಗೆ ನೆರೆಮನೆಯ ಸುಶೀಲಕ್ಕ ಮತ್ತು ರಾಮಣ್ಣ ಬೆಂಗಳೂರಿಂದ ಪುನಃ ಉಡುಪಿಗೆ ಬರುತ್ತಾರೆಂದರೆ ನಂಬಿಕೆ ಬರಲಿಲ್ಲ. ಈಗ ಕೆಲವು ದಿನಗಳ ಹಿಂದೆ ರಾಮಣ್ಣ ಬಂದು ಬಾಡಿಗೆಯವರನ್ನು ಬಿಡಿಸಿ ಸುಣ್ಣ ಬಣ್ಣ ಮಾಡಿಸಲು ಯಾರಿಗೋ ಹೇಳಿ ಹೋಗಿದ್ದರು. ಅವಳ ಪತಿ ಸುರೇಶ, ಲೇ ಪದ್ಮ, ನಿನ್ನ ಪ್ರೀತಿಯ ಸುಶೀಲಕ್ಕ ಊರಿಗೆ ಬರುತ್ತಾ ಇದ್ದಾರಂತೆ, ಇನ್ನು ನಿನಗೆ ತುಂಬ ಖುಷಿ ಎಂದಾಗ, ರೀ, ಅವರ್ಯಾಕೆ ಪುನಃ ಬರುತ್ತಾರೆ? ರಿಟೈರ್ಮೆಂಟ್ ತೆಗೆದುಕೊಂಡು ಮಗ ಸೊಸೆಯ ಹತ್ತಿರ ಇರಬೇಕೆಂದೇ ಹೋದವರು ಇನ್ನೆಲ್ಲಿ ಬರುತ್ತಾರೆ ಎಂದಿದ್ದಳು. ಏನೋ ಈ ಬಾಡಿಗೆಯವರು ಸರಿ ಹೊಂದಿರಲಿಕ್ಕಿಲ್ಲ, ಅದಕ್ಕೆ ಬೇರೆಯವರನ್ನು ತರುತ್ತಾರೇನೋ ಎಂದಿದ್ದಳು. ಆದರೂ ಅವಳ ಮನಸ್ಸಿನಲ್ಲಿ ಸುಶೀಲಕ್ಕ ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು ಎನಿಸಿತ್ತು. ಸುರೇಶ ಬ್ಯಾಂಕಿನಲ್ಲಿ ರಾಮಣ್ಣನವರ ಕಿರಿಯ ಸಹೋದ್ಯೋಗಿ. ಸುಶೀಲಕ್ಕನು ಅದೇ ಬ್ಯಾಂಕಿನಲ್ಲಿ ಇದ್ದುದರಿಂದ ಸುರೇಶನಿಗೆ ಅವರಿಬ್ಬರು ಒಂದೇ ಕಾಲೋನಿಯಲ್ಲಿ ಪಕ್ಕದಲ್ಲಿಯೇ ಮನೆ ಕಟ್ಟಿದಾಗ ತುಂಬ ಸಂತೋಷವಾಗಿತ್ತು. ಅವರು ಮನೆಯ ಹಿರಿಯರಂತೆ ಆಗಿದ್ದರು. ಮದುವೆಯಾದ ಹೊಸತರಲ್ಲಿ ಪದ್ಮಾಳಿಗೆ ಸುಶೀಲಕ್ಕನದೇ ಪ್ರೋತ್ಸಾಹ, ಮಾರ್ಗದರ್ಶನ. ನಂತರ ಅಲ್ಲಲ್ಲಿ ಇಬ್ಬರಿಗೂ ವರ್ಗಾವಣೆಯಾಗಿ ಪುನಃ ಕೆಲವು ವರ್ಷಗಳ ನಂತರ ಉಡುಪಿಗೆ ಬಂದಾಗ ನೆರೆಹೊರೆಯವರಾಗಿ ಪುನಃ ಜೊತೆಯಾಗಿದ್ದರು. ಪದ್ಮಾಳ ಮಕ್ಕಳು ಚಿಕ್ಕವರಿದ್ದಾಗ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೂ ಪರಿಹಾರ ಕೊಡುತ್ತಿದ್ದದ್ದು ಸುಶೀಲಕ್ಕನಿಂದಲೇ. ಸುಶೀಲಕ್ಕ ಕಾಲೋನಿಯಲ್ಲಷ್ಟೇ ಅಲ್ಲ, ತಾವು ಕೆಲಸ ಮಾಡುವ ಬ್ಯಾಂಕಿನಲ್ಲಿಯೂ ಎಲ್ಲರಿಗೂ ಪ್ರೀತಿ ಪಾತ್ರರು. ಸುಶೀಲಕ್ಕ ರಾಮಣ್ಣ ಮಗನೊಡನೆ ಊರಿಗೆ ಬಂದಾಗ ಪದ್ಮಾಳಿಗೆ ಅವರೇಕೋ ಇಬ್ಬರು ಮೊದಲಿನಂತೆ ಉತ್ಸಾಹಿಗಳಾಗಿಲ್ಲ ಎನಿಸಿತ್ತು. ಮಗ ಒಂದು ದಿನ ಇದ್ದು ಬೆಂಗಳೂರಿಗೆ ಹೊರಟು ಹೋಗಿದ್ದನು. ರಾಮಣ್ಣ ಎಂದಿನಂತೆ ತಮ್ಮ ವಾಕಿಂಗ್, ಲೈಬ್ರರಿ ಎಂತ ಪುನಃ ತಮ್ಮನ್ನು ತಾವು ದೈನಂದಿನ ಜೀವನಕ್ಕೆ ಹೊಂದಿಸಿಕೊಂಡು ಬಿಟ್ಟರು. ಆದರೆ ಸುಶೀಲಕ್ಕ ಮಾತ್ರ ತಮ್ಮ ನಿರುತ್ಸಾಹ, ಉದಾಸೀನತೆಯನ್ನು ಯಾರ ಹತ್ತಿರವೂ ಹೇಳಿಕೊಳ್ಳಲು ಆಗದೆ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಲೂ ಆಗದೆ ತೊಳಲಾಡುತ್ತಿದ್ದರು. ತಮ್ಮದೇ ಮಕ್ಕಳು ಇಷ್ಟು ಸ್ವಾರ್ಥಿಯಾಗುತ್ತಾರೆಂದು ಅವರೆಂದೂ ಎಣಿಸಿರಲಿಲ್ಲ. ಬಿಸಿ ತುಪ್ಪ ಉಗುಳುವಂತೆಯೂ ಇಲ್ಲ, ನುಂಗುವಂತೆಯೂ ಇಲ್ಲ. ಒಂದು ದಿನ ಪದ್ಮ ಉತ್ಸಾಹದಿಂದ ಸುಶೀಲಕ್ಕನ ಹತ್ತಿರ ಹೇಳುತ್ತಿದ್ದಳು, ನೋಡಿ ಸುಶೀಲಕ್ಕ, ನನ್ನ ಮಗ ಪರೀಕ್ಷೆಯಲ್ಲಿ ಎಷ್ಟು ಚೆನ್ನಾಗಿ ಅಂಕ ಪಡೆದಿದ್ದಾನೆ. ದೊಡ್ಡವನಾದ ನಂತರ ನಿಮ್ಮ ಮಕ್ಕಳಂತೆ ಅವನನ್ನು ಇಂಜಿನಿಯರ್ ಮಾಡುತ್ತೇನೆ ಎನ್ನುತ್ತಿದ್ದಳು. ನಾನು ಅವನನ್ನು IITಯಲ್ಲಿ ಓದಿಸುತ್ತೇನೆ ಎನ್ನುತ್ತಿದ್ದಳು. ಆಗ ಸುಶೀಲಕ್ಕ ಎಂದಿದ್ದರು, ಪದ್ಮ, ನಾವು ಮಕ್ಕಳಿಗೆ ನಮ್ಮ ಕರ್ತವ್ಯ ಮಾಡಬೇಕೇ ಹೊರತು ಅವರಿಂದ ಏನನ್ನೂ ನಿರೀಕ್ಷಿಸಬಾರದು. ಮಕ್ಕಳು ಬುದ್ಧಿವಂತರಾಗಬೇಕು ನಿಜ, ಆದರೆ ತಂದೆ ತಾಯಿಯರ ಮನಸ್ಸನ್ನು ಅರಿಯದಷ್ಟು ಬುದ್ಧಿವಂತರಾಗಬಾರದು ಎಂದಿದ್ದರು. ಎಲ್ಲಿ ಪದ್ಮ ತಮ್ಮ ಕಣ್ಣೀರನ್ನು ನೋಡಿಬಿಟ್ಟಾಳೆಂದು ಆಚೆ ಕಡೆ ನಡೆದಿದ್ದರು. ರಾಮಣ್ಣ ಅಂತೂ ಪ್ರತಿ ಊರಿನಲ್ಲೂ ಒಂದು ವೃದ್ಧಾಶ್ರಮ ಇರಬೇಕು. ನಮ್ಮ ದೇಶವು ಪಾಶ್ಚಾತ್ಯ ದೇಶದ ಸಂಸ್ಕೃತಿಯೆಡೆಗೆ ಹೋಗುತ್ತಿದೆ ಎನ್ನುತ್ತಿದ್ದರು. ಸುರೇಶ ಪದ್ಮಗೆ ಯಾವುದೂ ಅರ್ಥವಾಗದೆ ಒಬ್ಬರನ್ನೊಬ್ಬರು ಪ್ರಶ್ನಾರ್ಥಕವಾಗಿ ನೋಡುವುದೇ ಆಗಿತ್ತು. ಅದೊಂದು ದಿನ ರಾಮಣ್ಣನಿಗೆ ತುಂಬ ಜ್ವರ. ಸುರೇಶ ಡಾಕ್ಟರ್ನನ್ನು ಕರೆತಂದಿದ್ದ. ಮಾತಿನಲ್ಲಿ ಪದ್ಮ ಸುಶೀಲಕ್ಕನ ಬಳಿ ನಿಮ್ಮ ಮಗನಿಗೆ ಒಮ್ಮೆ ಫೋನ್ ಮಾಡಬಹುದಿತ್ತು ಎಂದು ಹೇಳಿದಾಗ ಅವರ ದುಃಖವೆಲ್ಲ ಮಡುಗಟ್ಟಿ ಬಂದಿತ್ತು. ಕಳೆದ 3-4 ವರ್ಷಗಳ ಒಂದೊಂದೇ ಘಟನೆ ಬೇಡವೆಂದರೂ ನೆನಪಿಗೆ ಬಂದಿದ್ದವು. ರಾಮಣ್ಣ ಆಗಷ್ಟೇ ನಿವೃತ್ತಿ ಹೊಂದಿದ್ದರು. ಸುಶೀಲಕ್ಕನಿಗೆ ಇನ್ನೂ ಸರ್ವಿಸ್ ಇತ್ತು. ಆದರೆ ಆಗ ಬ್ಯಾಂಕಿನಲ್ಲಿ ಗೋಲ್ಡನ್ ಹ್ಯಾಂಡ್ಶೇಕ್ VRS ಯೋಜನೆ ಬಂದಿತ್ತು. ಸುಶೀಲಕ್ಕನು ವಾರಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದರು. ಸುಶೀಲಕ್ಕನದು ಚಿಕ್ಕ ಚೊಕ್ಕ ಸಂಸಾರವಾಗಿತ್ತು. ಆರತಿಗೊಬ್ಬ ಮಗಳು, ಕಿರಿತಿಗೊಬ್ಬ ಮಗ ಎಂಬಂತೆ ಇಬ್ಬರು ಮಕ್ಕಳು. ಅಣ್ಣ ತಂಗಿ ಇಬ್ಬರೂ ಕಲಿಯಲು ಬುದ್ಧಿವಂತರು. ಇಬ್ಬರೂ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ನೌಕರಿ ಸೇರಿದ್ದರು. ರಾಮಣ್ಣ ತನ್ನ ಸರ್ವೀಸ್ನಲ್ಲಿ ಒಂದೊಂದೇ ಮೆಟ್ಟಿಲೇರುತ್ತಾ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದವರು. ಮಗಳ ಮದುವೆಯಾಗಿ 1-2 ವರ್ಷಕ್ಕೆಂದು ಅಮೆರಿಕಕ್ಕೆ ಹೋದವಳು ಪತಿ ಜೊತೆ 5-6 ವರ್ಷವಾದರೂ ಅಲ್ಲಿಯೇ ನೆಲೆಸಿದ್ದಳು. ಅಳಿಯ ಹತ್ತಿರದ ಕುಂದಾಪುರದ ಹುಡುಗ, ಅವನೂ ಇಂಜಿನಿಯರ್.
ಸುಶೀಲಕ್ಕ BA ಮುಗಿಸಿ ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ನೌಕರಿ ಸೇರಿದವರು. ಆದರೆ ಯಾವಾಗಲೂ ಮನೆಯ ಜವಾಬ್ದಾರಿಯನ್ನು ಒಂದಿಷ್ಟು ಲೋಪ ಮಾಡಿದವರಲ್ಲ. ಎಲ್ಲ ದಿನನಿತ್ಯದ ಕೆಲಸಗಳನ್ನು, ಹಬ್ಬ ಹರಿದಿನಗಳನ್ನು ನಿಯಮಬದ್ಧವಾಗಿ ಮಾಡಿಕೊಂಡು ಬಂದವರು. ಸುಶೀಲಕ್ಕ ದಂಪತಿಗಳ ಮಗನಿಗೂ ಮದುವೆಯಾಗಿ ನೌಕರಿ ಮಾಡುವ ಸೊಸೆಯೇ ಬಂದಿದ್ದಳು. ಸುಶೀಲಕ್ಕ ತಾವೇ ನೌಕರಿ ಮಾಡಿದವರಾಗಿದ್ದರಿಂದ ಸೊಸೆಯ ನೌಕರಿ ಬಗ್ಗೆ ಅವರಿಗೆ ಸಮಸ್ಯೆ ಇರಲಿಲ್ಲ. ಮೊಮ್ಮಗ ಹುಟ್ಟಿದಾಗ ಇಬ್ಬರಿಗೂ ಖುಷಿಯೋ ಖುಷಿ. ಬೆಂಗಳೂರಿಗೆ ಹೋಗಿ ಬಂದವರು ಎಲ್ಲರಿಗೂ ಸಿಹಿ ಹಂಚಿ ಖುಷಿಪಟ್ಟಿದ್ದರು. 5-6 ತಿಂಗಳಲ್ಲೇ ಈ VRS ಯೋಜನೆ ಬಂದಿತ್ತು. ಮಗ ಬಂದು, ಅಮ್ಮ ಇನ್ನೆಷ್ಟು ದಿನ ನೀನು ದುಡಿಯುತ್ತೀಯಾ? ಈ ಯೋಜನೆಯಲ್ಲಿ VRS ತೆಗೆದುಕೊಂಡು ಬಿಡು ಎಂದಿದ್ದ. ಈ ಮನೆ ಬಾಡಿಗೆಗೆ ಬಿಟ್ಟು ಬಿಡೋಣ, ನಮ್ಮ ಜೊತೆ ಬೆಂಗಳೂರಿನಲ್ಲಿ ಬಂದು ಬಿಡಿ ಎಂದು ತುಂಬ ಒತ್ತಾಯಿಸಿದ್ದ. ಹ್ಞೂ ಎಂದು ಇಬ್ಬರು ಬೆಂಗಳೂರಿಗೆ ಬಂದದ್ದಾಯಿತು. ಇಷ್ಟು ದಿನ ನೌಕರಿ, ಸಂಸಾರ ಎಂದು ಬಿಡುವಿಲ್ಲದ ಜೀವನ ನಡೆಸಿದ್ದ ಅವರು ಇನ್ನು ಮಗನ ಮನೆಗೆ ಹೋಗಿ ಹಾಯಾಗಿರಬಹುದು ಎಂದುಕೊಂಡಿದ್ದರು. ಎಷ್ಟೋ ದಿನಗಳಿಂದ ಅಂದುಕೊಂಡಿದ್ದ ಉತ್ತರ ಭಾರತದ ಪ್ರವಾಸಕ್ಕೆ ಹೋಗಬೇಕೆಂದಿದ್ದರು. ಬೆಂಗಳೂರಿಗೆ ಬಂದ ಕೆಲವೇ ದಿನಗಳಲ್ಲಿಯೇ ಸುಶೀಲಕ್ಕ ರಾಮಣ್ಣನಿಗೆ ಅರಿವಾದದ್ದು. ಮಗ ಅವರನ್ನು ಕರೆದಿದ್ದು ಪ್ರೀತಿ ಅಕ್ಕರೆಯಿಂದಲ್ಲ, ಸೊಸೆಗೆ ನೌಕರಿ ಮುಂದುವರೆಸಲು ಮನೆಯಲ್ಲೊಬ್ಬ ಅಡುಗೆಯವಳು, ಮಗುವನ್ನು ನೋಡಿಕೊಳ್ಳಲು ಒಬ್ಬರು ಬೇಬಿ ಸಿಟ್ಟರ್ ಬೇಕಾಗಿತ್ತು ಅಷ್ಟೆ. ಮಗ ಸೊಸೆ ಹೊರಡುವ ಮೊದಲು ತಿಂಡಿ ಊಟ ರೆಡಿ ಮಾಡಬೇಕಾಗಿತ್ತು. ಅವರಿಬ್ಬರು ಹೊರಟರೆಂದರೆ ಮೊಮ್ಮಗನ ರೇಖೆ. ಮೊದಮೊದಲು ತುಂಬ ಉತ್ಸಾಹದಿಂದಲೇ ಕೆಲಸ ಮಾಡುತ್ತಿದ್ದ ಸುಶೀಲಕ್ಕನಿಗೆ ಇತ್ತೀಚೆಗೆ ಸೊಸೆ ತನ್ನನ್ನು ತುಂಬ ಉದಾಸೀನ ಮಾಡುತ್ತಿದ್ದಾಳೆಂದು ಎನಿಸಿತ್ತು. ವಾರದ ದಿನಗಳಲ್ಲಿ ಆಫೀಸ್, ಶನಿವಾರ ಬಂತೆಂದರೆ ಮಾಲ್, ಸಿನಿಮಾ, ಅದು ಇದು ಎಂದು ಬೆಳಗ್ಗೆ ಹೋದರೆ ಸಂಜೆಯೇ ಹಿಂತಿರುಗುವುದು. ರವಿವಾರ ಅಂತೂ ರಜೆ ದಿನ ಅಲ್ಲವೇ? ಹೀಗಾಗಿ ಸುಶೀಲಕ್ಕನಿಗೆ ವಾರದ 7 ದಿನ 24 ಗಂಟೆ ಕೆಲಸವಾಗತೊಡಗಿದಾಗ ಅವರಷ್ಟಕ್ಕೆ ಅವರು ಸಪ್ಪೆಯಾಗತೊಡಗಿದ್ದರು. ರಾಮಣ್ಣನಿಗೆ ಎಲ್ಲ ಅರ್ಥವಾಗುತ್ತಿದ್ದರೂ ಏನೂ ಹೇಳುವಂತಿರಲಿಲ್ಲ. ಅವರ ಉದಾಸೀನತೆಯನ್ನು ನೋಡಿ ರಾಮಣ್ಣ, ನಾನು ಸುಶೀಲಾ 1 ತಿಂಗಳ ಮಟ್ಟಿಗೆ ಉತ್ತರ ಭಾರತದ ಪ್ರವಾಸಕ್ಕೆ ಹೋಗುತ್ತೇವೆಂದು ಮಗನ ಹತ್ತಿರ ಹೇಳಿದಾಗ, ಮಗ, ಕಿರಣ ಇನ್ನೂ ತುಂಬ ಚಿಕ್ಕವನು, ಅವನು ಸ್ವಲ್ಪ ದೊಡ್ಡವನಾದ ನಂತರ ನೋಡೋಣ ಎನ್ನಬೇಕೆ? ರಾಮಣ್ಣ ಹೇಳುತ್ತಿದ್ದ. ಸುಶೀಲಾ, ಬೇಸರ ಮಾಡಿಕೊಳ್ಳಬೇಡ, ಇದು ನಮ್ಮ ಮನೆಯೊಂದರ ಕಥೆಯಲ್ಲ. ಈಗಿನ ಹೆಣ್ಣು ಮಕ್ಕಳೇ ಹಾಗೆ, ನಿಮ್ಮ ತಲೆಮಾರಿನವರಂತೆ ಅಲ್ಲ. ನೌಕರಿ ಮಾಡುತ್ತಿದ್ದರೂ ಮನೆಯಲ್ಲಿ ಹಿರಿಯರನ್ನು ಗೌರವಿಸಿ ಕೈಲಾದ ಕೆಲಸ ಮಾಡುವ ಪ್ರವೃತ್ತಿಯಲ್ಲ ಎಂದು. ಆ ದಿನ ಮೊಮ್ಮಗುವಿನ ಹುಟ್ಟುಹಬ್ಬ. ಬೆಳಗ್ಗೆಯೇ ಸಡಗರದಿಂದ ಸುಶೀಲಕ್ಕ ಮೊಮ್ಮಗುವಿಗೆ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರೆದೊಯ್ದು ಪೂಜೆ ಸಲ್ಲಿಸಿ ಬಂದಿದ್ದರು. ಸೊಸೆಯ ಹತ್ತಿರ ಇಂದು ರಜೆ ಇಲ್ಲವೇ ಎಂದು ಕೇಳಿದ್ದರು. ಸೊಸೆ, ಪ್ರಾಜೆಕ್ಟ್ ಮುಗಿಯುವ ಹಂತದಲ್ಲಿದೆ, ರಜೆ ಹಾಕಲು ಆಗುವುದಿಲ್ಲ ಎಂದಿದ್ದಳು. ಸಂಜೆ ಸೊಸೆ ಬರುವಷ್ಟರಲ್ಲಿಯೇ ರವೆ ಉಂಡೆ, ಗಸಗಸೆ ಪಾಯಸ ಎಲ್ಲ ಮಾಡಿದ್ದರು. ಆದರೆ ಸೊಸೆ ಮಗ ಬಂದಾಗಲೇ ಅವರಿಗೆ ಅರಿವಾದದ್ದು ಮಗ ಸೊಸೆಯ ಆ ದಿನದ ಪ್ರೋಗ್ರಾಂ ಬೇರೆಯೇ ಇತ್ತು ಎಂದು. ಮಗ ಸೊಸೆ ಇಬ್ಬರು ತಮ್ಮ ಕೆಲವು ಸ್ನೇಹಿತರ ಜೊತೆ ಹೋಟೆಲ್ ಒಂದರಲ್ಲಿ ಜನ್ಮದಿನದ ಪಾರ್ಟಿಗೆ ಆಗಲೇ ರಿಸರ್ವ್ ಮಾಡಿದ್ದರು. ಸುಶೀಲಮ್ಮ, ನೀವು ಮೊದಲೇ ಹೇಳಿದ್ದರೆ ನಾನು ಇಷ್ಟೆಲ್ಲ ತಯಾರಿ ನಡೆಸುತ್ತಿರಲಿಲ್ಲ ಎಂದು ಸೊಸೆಯ ಹತ್ತಿರ ಎಂದಿದ್ದರು. ಆದರೆ ಸುಶೀಲಕ್ಕ ಸೊಸೆಯಿಂದ ಅಂಥ ಮರ್ಮಭೇದದ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಮಗ ತಡೆಯುತ್ತಿದ್ದರೂ ಕೇಳದೆ ಸೊಸೆ ಎಂದಿದ್ದಳು, ಇದು ನಮ್ಮ ಮನೆ, ನಾವಂದಂತೆಯೇ ನಡೆಯಬೇಕು ಎಂದು. ಸುಶೀಲಕ್ಕ ಮಂಡಿ ನೋವಿನಿಂದ ನರಳುತ್ತಿದ್ದರೂ ಅನಾರೋಗ್ಯವನ್ನು ಲೆಕ್ಕಿಸದೆ ತನ್ನ ಮಕ್ಕಳು, ಮೊಮ್ಮಗು ಅಂತ ಮನೆಗೆಲಸ ಮಾಡಿದ್ದರೆ ಸಿಕ್ಕಿದ್ದು ಈ ಪುರಸ್ಕಾರ. ಮರುದಿನವೇ ರಾಮಣ್ಣ ಉಡುಪಿಗೆ ಬಂದಿಳಿದಿದ್ದರು. ಬಾಡಿಗೆಯವರಿಗೆ 1 ತಿಂಗಳು ಅವಧಿ ಕೊಟ್ಟು ಖಾಲಿ ಮಾಡಲು ಹೇಳಿ ಪೇಂಟ್ ಮಾಡಿಸಲು ಒಬ್ಬರ ಹತ್ತಿರ ಹೇಳಿ ಹೋಗಿದ್ದರು. ಇನ್ನೊಂದು ತಿಂಗಳಲ್ಲಿ ಇಬ್ಬರು ಉಡುಪಿಗೆ ವಾಪಸ್ ಬಂದಿಳಿದಿದ್ದರು. ರಾಮಣ್ಣ ಸುಶೀಲಕ್ಕನಿಗೆ ಹೇಳುತ್ತಿದ್ದರು, ಸುತ್ತಲೂ ಖಾಲಿ ಜಾಗ ಇದೆ, ಒಳ್ಳೆಯ ಕೈದೋಟ ಮಾಡೋಣ, ಗಿಡಗಳ ಆರೈಕೆ ಮಾಡಿದರೆ
ಮಕ್ಕಳಂತೆ ಕೃತಜ್ಞರಾಗುವುದಿಲ್ಲವಲ್ಲ ನಮಗೆ ಖುಷಿ ಕೊಡುತ್ತವೆ ಎಂದು. ಹೀಗೆ ಅವರು ಮಕ್ಕಳನ್ನು ಸಾಕುವುದು, ಅವರನ್ನು ಒಳ್ಳೆಯವರನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ ಅಷ್ಟೇ. ಆದರೆ ಮಕ್ಕಳಿಂದ ನಾವು ಏನನ್ನೂ ನಿರೀಕ್ಷಿಸಬಾರದು ಎಂದು ಅಂದೇ ಅವರು ನಿರ್ಧರಿಸಿಬಿಟ್ಟರು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.